ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನದ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಟೊಮೊಟೊ ಬಾತ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲೂ ಪಾತ್ರೆಯಲ್ಲಿ. ಸೊ ಎಸ್ಪೆಷಲಿ ರೇಷನ್ ಅಕ್ಕಿಲಿ ಮಾಡೋದು. ಸೊ ಬನ್ನಿ ಹೇಗೆಲ್ಲ ಮಾಡೋದು ಅಂತ ನೋಡೋಣ. ಫಸ್ಟು ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡ್ಕೊಳ್ಳೋಣ. ಫಸ್ಟ್ ಬಂದುಬಿಟ್ಟು ನಾನು ಕೊತ್ತಂಬರಿ ಕಾಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಮತ್ತು ಚಕ್ಕೆ, ಮೆಣಸು, ಲವಂಗ, ಹಾಗೆ ಚಕ್ರಮೊಗ್ಗು ಮತ್ತು ಒಂದು ಪಲಾವ್ ಎಲೆ, ಹಾಗೆ ಅದ್ರ ಜೊತೆ ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ. ಫಸ್ಟು ನಾವು ಮಿಕ್ಸಿನ ಮಾಡ್ಕೊಳ್ಳೋಣ. ಸೊ ಏನೇನು ಹಾಕೋದಂತ ನೋಡ್ಕೊಂಬಿಡೋಣ. ಫಸ್ಟ್ ಬಂದುಬಿಟ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ ಬೆಳ್ಳುಳ್ಳಿ. ಸೊ ನಾನು ಪೂರ್ತಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ದೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಇರುತ್ತೆ. ನೀವು ಕೂಡ ಜಾಸ್ತಿ ಹಾಕಿ. ನಂತರ ಅದ್ರ ಜೊತೆಗೆ ನಾನು ಚಿಕ್ಕದಾಗಿ ಹೆಚ್ಕೊಂಡಿರೋಂತಹ ಶುಂಠಿನ ಹಾಕ್ತಾಯಿದ್ದೀನಿ. ನಾನು 1 ಇಂಚಷ್ಟು ಶುಂಠಿನ ತೊಗೊಂಡು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ಪೈಸಸ್ಸು, ಚಕ್ಕೆ ಮತ್ತು ಲವಂಗ, ಮೆಣಸು ಹಾಗೆ ಚಕ್ರಮೊಗ್ಗು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಜನಕ್ಕೆ ಮಾಡ್ತಿದ್ದೀರಿ ಅನ್ನೋದು ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ ಸ್ಪೈಸಸ್ಸು. ನಿಮಗೆ ಬೇಡ ಅಂದರೆ ಆಪ್ಷನಲ್ಲು, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಕೊತ್ತಂಬರಿ ಕಾಳನ್ನ ಹಾಕ್ತಾಯಿದ್ದೀನಿ. ಇದು ತರಿ ಆಗೋದ್ರಿಂದ ಸ್ವಲ್ಪ ಟೊಮೊಟೊ ಹಾಕ್ಬಿಟ್ಟು ರುಬ್ಕೋಬೇಕು. ನಾನು ಕೂಡ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ನೋಡಿ, ನಿಮಗೆ ಏನು ಬೇಕು ಮಸಾಲ ಪದಾರ್ಥ ಇದಕ್ಕೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು. ಸೊ ಈ ಥರ ಸಿಂಪಲ್ಲಾಗಿ ರುಬ್ಕೊಂಡು ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಒಲೆನ ಹಚ್ಬಿಟ್ಟು ಪಾತ್ರೆನ ಇಟ್ಕೊಳ್ಳಿ. ನೀವು ಯಾವ ಪಾತ್ರೆಲಿ ಮಾಡಬೇಕು ಆ ಪಾತ್ರೆ ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡಬೇಕು. ಅದಕ್ಕಾದ ನಂತರ ನೀವು ಯೂಸ್ ಮಾಡೋ ಅಡುಗೆ ಎಣ್ಣೆನ ಬಳಸ್ಕೋಬೇಕು. ನಾನಿಲ್ಲಿ ಫ್ರೀಡಮ್ನ ಬಳಸಿದ್ದೀನಿ. ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಸೊ ಇದು ಜಿಡ್ಡಾಗೂ ಇರೋದಿಲ್ಲ. ಅದ್ರ ಜೊತೆ ಏನೇನು ಆವಾಗಲೇ ಸ್ಪೈಸಸ್ ಹಾಕ್ಕೊಂಡಿದ್ರು ಅದ್ರ ಜೊತೆ ಪಲಾವ್ ಎಲೆನ ಹಾಕ್ಕೋಬೇಕು. ಅವು ಯಾವ್ಯಾವಂದರೆ ಚಕ್ಕೆ, ಲವಂಗ, ಮೆಣಸು, ಚಕ್ರಮೊಗ್ಗು ಹಾಗೆ ಪಲಾವ್ ಎಲೆ. ಸೊ ಅದು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಹಾಗೆ 1-2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ ನಂತರ ನೆನೆಸಿ ಇಟ್ಟಿರೋಂಥ ಹಸಿ ಬಟಾಣಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಹಸಿ ಇರೋದ್ರಿಂದ ಸ್ವಲ್ಪ ಎಣ್ಣೆ ಸಿಡಿಯುತ್ತೆ. ಸ್ವಲ್ಪ ದೂರ ನಿಂತ್ಕೊಂಡು ಮಾಡಿ. ನೋಡಿ, ಇಲ್ಲಿ ಸ್ವಲ್ಪ ಎಣ್ಣೆ ಸಿಡಿತಾ ಇದೆ. ಸೊ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಂತರ ಒಂದು 4 ಮೆಣಸಿನ್ಕಾಯಿ ಸೀಳಿ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ಹಸಿ ಮೆಣಸಿನ್ಕಾಯಿ ಕೂಡ ಫ್ಲೇವರು. ಸೊ ಇವತ್ತು ಹಾಗೆ ನನಗೆ ಖುಷಿ ಆಯಿತು. ಯಾಕಂದರೆ ನಾನು ಅಡುಗೆ ಮಾಡೋದಕ್ಕೆ ವೀಡಿಯೋ ಫುಲ್ಲಾಗಿ ಮಾಡಿದ್ದು ನನ್ನ ಹಸ್ಬೆಂಡು. ತುಂಬ ಖುಷಿ ಆಯಿತು. ಸೊ ಈಗ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ 4 ಚಿಕ್ಕ ಈರುಳ್ಳಿನ ಎಸಳಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ 1-2-3 ಮಿನಿಟ್ಸು ಫ್ರೈ ಮಾಡ್ಕೋಬೇಕು. 1-2-3 ಮಿನಿಟ್ಸ್ ಚೆನ್ನಾಗಿ ಕಲಸಿ ಅದು ಸಾಫ್ಟ್ ಆಗೋ ಥರ ಬಿಡಬೇಕು. ಸೊ ನನಗೆ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ ಈ ಥರದಕ್ಕೆಲ್ಲ. ಸೊ ಅವ್ರಿಗೆ ಇಷ್ಟ ನಾನು ಈ ಥರ ಕ್ರಿಯೇಟಿವಿಟಿಯಾಗಿ ಮಾಡೋದು. ಸೊ ಹಾಗೆ ಇಲ್ಲಿ ಈರುಳ್ಳಿ ಫ್ರೈ ಆದ ನಂತರ ನಾವು 4 ಟೊಮೊಟೊನ ಹೋಳೊಳಗೆ ಹೆಚ್ಚಿರೋಂಥ ಟೊಮೊಟೊ ಹಾಕ್ಬಿಟ್ಟು ಮತ್ತೊಮ್ಮೆ ನೀಟಾಗಿ ಎಲ್ಲ ಕಡೆ ಹರಡೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಯಾಕಂದರೆ ಟೊಮೊಟೊ ಸಾಫ್ಟ್ ಆದ ನಂತರ ಅದಕ್ಕೆ ನಾವು ರುಬ್ಬಿರೋಂತಹ ಮಸಾಲೆನ ಹಾಕಬೇಕು. ಈ ಮಸಾಲೆಗೆ ಯಾವುದೇ ಕೊಬ್ಬರಿಯನ್ನು ಬಳಸಬೇಡಿ. ಕೊಬ್ಬರಿ ಇಲ್ಲದೇ ತುಂಬ ಚೆನ್ನಾಗುತ್ತೆ. ಇದೊಂದು ಸಲ ಟ್ರೈ ಮಾಡಿ ನೋಡಿ. ಸೊ ಇವಾಗ ಮಸಾಲೆನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಚೆನ್ನಾಗಿ ಕಲಸಿ ಎಲ್ಲ ಕಡೆ ಹರಡೋ ಥರ ಬಿಡಬೇಕು. ನಂತರ ಇದಕ್ಕೆ ನಾನು ಎಕ್ಸ್ಟರ್ನಲ್ ಹಾಕ್ಬಿಟ್ಟು ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ತುಂಬ ಹೆಲ್ತಿಗೂ ಒಳ್ಳೆಯದು. ಹಾಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಇದು ಆಪ್ಷನಲ್ಲು, ಬೇಡ ಅಂದವ್ರಿಗೆ ಪರವಾಗಿಲ್ಲ. ಇದನ್ನು ನೀವು ಸ್ಕಿಪ್ ಮಾಡಿಬಿಟ್ಟು ಮಾಡ್ಕೋಬೋದು. ಸೊ ನಾನು ಮೆಂತ್ಯ ಸೊಪ್ಪನ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಅದನ್ನು ಬೇಯಲಿಕ್ಕೆ ಬಿಡಬೇಕು. ಸೊ ಮೆಂತ್ಯ ಸೊಪ್ಪು ತುಂಬ ಹೆಲ್ತಿ, ಎಲ್ಲರೂ ಹಾಕ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಅದು ಚೆನ್ನಾಗಿ ಬೇಯ್ತಿರ್ಬೇಕಾದ್ರೆ ನಾವು ಇದಕ್ಕೆ ಸ್ವಲ್ಪ ಮಸಾಲ ಹಾಕ್ಕೊಳ್ಳೋಣ. ಸೊ ಚಿಟಿಕೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಶಿನ ಹಾಕೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಪ್ರತಿಯೊಂದು ಅಡುಗೆಗೂ ನಾವು ಬಳಸ್ತೀವಿ. ಸೊ ನಿಮಗೆಲ್ಲರಿಗೂ ಗೊತ್ತು. ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೀವು ಚಿಲ್ಲಿ ಪೌಡರ್ನ ನೋಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕು, ಹಾಗೆ ನೀವು ಯೂಸ್ ಮಾಡೋವಂಥ ಪೌಡರ್ ಎಷ್ಟು ಖಾರ ಇದೆ ಅಂತ. ನಂತರ ಎಲ್ಲರೂ ಉಪ್ಪನ್ನು ಪಿಂಗಾಣಿ
ಬಾಕ್ಸಲ್ಲಿ ಇಡಬೇಕು ಅಂತ ಹೇಳಿರೋದಕ್ಕೆ ನಾನು ಕೂಡ ಅದರಲ್ಲೇ ಇಟ್ಟಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಿಮಗೆ ತೋರಿಸ್ಬೇಕು ಅಂತ ನಾನು ಬಾಕ್ಸ್ನ ಎತ್ಕೊಂಡಿದ್ದು. ಸೊ ಹಾಕಿರುವಂತಹ ಮಸಾಲ ಪದಾರ್ಥ ಎಲ್ಲ ಕಡೆ ಹರಡೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಇವಾಗ ತಳ ಏನಾಗುತ್ತೆ ಸ್ವಲ್ಪ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸ್ವಲ್ಪ ಬೇಯಕ್ಕೆ ಬೇಕಷ್ಟು ನೀರನ್ನ ಹಾಕಿ ಮತ್ತೊಮ್ಮೆ ನೀಟಾಗಿ ಕಲಿಸ್ಕೋಬೇಕು. ಸೊ ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾಕೆ ಪಿಂಗಾಣಿ ಇಡಬೇಕು ಅಂತಂದರೆ ಸೊ ಮನೆಯಲ್ಲಿ ಯಾವುದೇ ಎಕನಾಮಿಕ್ ಪ್ರಾಬ್ಲಮ್ಸ್ ಬರಲ್ಲ ಅಂತೆ. ಸೊ ಹಿರಿಯರು ಹೇಳೋದನ್ನ ನಾನು ನಿಮಗೆ ಹೇಳ್ತಾ ಇರೋದು. ಇವಾಗ ಮಸಾಲ ಚೆನ್ನಾಗಿ 3 to 4 ಮಿನಿಟ್ಸ್ ಕುದ್ಮೇಲೆ ನಾವು ತೊಳೆದು ಇಟ್ಕೊಂಡಿರೋಂತಹ ರೇಷನ್ ಅಕ್ಕಿನ ಹಾಕಬೇಕು. ಸೊ ತುಂಬ ಚೆನ್ನಾಗಾಗುತ್ತೆ. ಆದರೂ ಪಾತ್ರೆಯಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ವಿಡಿಯೋ ಮಾಡಿರೋದು. ಕುಕ್ಕರ್ಗೂ ಹಾಗೂ ಪಾತ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಪಾತ್ರೆಯಲ್ಲಿ ಮಾಡಿ ತುಂಬ ಟೇಸ್ಟಾಗಿರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಸೊ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಇವಾಗ ನಾವು ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ ನೀರನ್ನ ಅಳತೆ ಮಾಡಿ ಹಾಕಬೇಕು. ನಾನು 1 ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ 2 ಕಪ್ ನೀರು ಹಾಕಿ ಮತ್ತು 1/4 ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ 3/4 ಕಪ್ ನೀರನ್ನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ಅದು 1/2 ಗ್ಲಾಸ್ ಅಷ್ಟು. ಯಾಕಂದರೆ ಪಾತ್ರೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ನೀರು ಹಿಡಿಯುತ್ತೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಅಷ್ಟೇ. ಸೊ ಇವಾಗ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಬಿಟ್ಟು ತೆಗಿತಾ ಇದ್ದೀನಿ. ನೋಡಿ ಇವಾಗ ಈ ಥರ ಕುದೀತಾ ಇದೆ. ಸೊ ಈ ಥರ ಕುದಿಯುವಾಗ ನೀವು ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿನ ಹಾಕ್ಬಿಟ್ಟು ಚೆನ್ನಾಗಿ 1 ಟೈಮ್ ಕಲಿಸ್ಕೋಬೇಕು. ಯಾಕಂದರೆ ಪಾತ್ರೆಯಲ್ಲಿ ಅಕ್ಕಿ ಏನಾದರೂ ತಳ ಹಿಡಿಯುತ್ತಾ ಅಥವಾ ಮಸಾಲ ತಳ ಹಿಡಿಯುತ್ತಾ ಅಥವಾ ಎಲ್ಲ ಕಡೆ ಬೇರೆಯೋಕ್ಕೆ ನಾವು ಆವಾಗವಾಗ ಈ ಥರ ಕಲಿಸ್ಕೋಬೇಕು. ಸೊ ಕಲಿಸ್ಕೊಂಡು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾವು ಇಡಬೇಕು. ಒಂದು 5 ಅಥವಾ 7 ಮಿನಿಟ್ಸು ಚೆನ್ನಾಗಿ ಕುದ್ಮೇಲೆ ಈ ಥರ ಅರ್ಧ ಅಕ್ಕಿ 90% ಬೆಂದಿರುತ್ತೆ. ಸೊ ಇದನ್ನು ಒಂದು ಕಡೆ ಎಲ್ಲ ಕೈ ಆಡಿಸ್ಬಿಟ್ಟು ಕೆಳಗಡೆ ಏನಾದರೂ ಅಕ್ಕಿ ಹಿಡಿದಿದ್ದೇನೋ ಅಥವಾ ಸೀದಿದ್ದೇನೋ ಅಂತ ನೋಡ್ಕೋಬೇಕು 1 ಟೈಮು. ನೋಡಿ ಈ ಥರ ಸ್ಪೆಷಲಾಗಿ ಸಕ್ಕತ್ತಾಗಿರುತ್ತೆ. ಮನೆ ತುಂಬ ಸ್ಮೆಲ್ ಹರಡುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಸೊ ಇದನ್ನು ನಾನು ಹೋಟೆಲ್ ರೀತಿಯಲ್ಲಿ ಒಂದು ಬೌಲ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಎಲ್ಲ ಕಡೆ ಎಲ್ಲ ಒಂದು ಫ್ಲೇವರ್ ಹರಡಿದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಪ್ಲೇಟಿಗೆ ಹಾಕಿದ ನಂತರ. ಸೊ ಇದ್ರ ಜೊತೆ ನೀವು ಬೇಕಾದರೆ ಮೊಸರು ಬಜ್ಜಿ ಮಾಡ್ಕೋಬೋದು. ಸೊ ನನಗೆ ಇವಾಗ ನೈಟ್ ಟೈಮ್ ಆಗಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, ಈರುಳ್ಳಿನ ಸೈಡಾಗಿ ಮಾಡ್ಕೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಕಾಂಬಿನೇಷನ್ನು ಬಿಸಿ ಬಿಸಿ ತಿಂತಾ ಇದ್ದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಆಗಿ. ಸೊ ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ತುಂಬ ಖುಷಿಯಾಗುತ್ತೆ. ಅದರಲ್ಲೂ ನನಗೆ ಸಪೋರ್ಟ್ ಮಾಡ್ತಂತಹ ನನ್ನ ಇಂಪಾರ್ಟೆಂಟ್ ವ್ಯಕ್ತಿ ಅಂದರೆ ನನ್ನ ಹಸ್ಬೆಂಡು. ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ. ಹಾಗೆ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು ತುಂಬ ಸಪೋರ್ಟಿವ್ ಆಗಿ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ಲರಿಗೂ.